ಸರ್ ಟಾಟಾ ಅಲ್ಟ್ರೋಸ್ ಟಾಟಾ ಗಾಡಿ ಸರ್ ಪ್ರೈಸಿಂಗ್ ಅಷ್ಟೇ 2030 ಸರ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. 2030 ರೂಪಾಯಿ ಕೊಟ್ಬಿಡ್ತಾರೆ. 2030 ಅಲ್ಲ ಸಾರಿ ಬರೀ 2,99,000 ಗಾಡಿ ಕೊಡೋಣ ಸರ್. ವರ್ನಾ 2008 ಮಾಡ್ಲು. ಸರಿ ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಅರ್ಧ ಇಂಗ್ಲಿಷ್ ಅರ್ಧ ಕನ್ನಡ. ಪರವಾಗಿಲ್ಲ ಇನ್ನ 2,000 ಡಿಸ್ಕೌಂಟ್ ಮಾಡ್ಕೊಡೋಣ ಬನ್ನಿ ಸರ್. ಆನ್ ದ ವೇ. ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ. ಸರಿ ಆನ್ ದ ವೇ ಅಲ್ಲ, ಆನ್ ಟೇಬಲ್ ಬನ್ನಿ. ಇಲ್ಲಿದೀವಿ ಬ್ರೋ ನಾವು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀನಿ? ಡೀಸೆಲ್ ಗಾಡಿ ಬರೀ 1,30,30,000 ಗಾಡಿ ಕೊಡ್ತೀನಿ ಸರ್. ಬರೀ 69,000 ಗಾಡಿ ಕೊಡ್ತೀನಿ ಸರ್. ಇದು ಬರೀ 69,000 ಗಾಡಿ ಕೊಡ್ತೀನಿ. ಬರೀ 1,60,000ಕ್ಕೆ ಬರೀ 1.5 ಲಕ್ಷ ಗಾಡಿ ಕೊಡೋಣ ಈ ಗಾಡಿ. ಬರೀ 1.5 ಲಕ್ಷ ಗಾಡಿ ಕೊಡೋಣ ಈ ಗಾಡಿ. ಬರೀ 1.5 ಲಕ್ಷ ಗಾಡಿ ಕೊಡ್ತೀನಿ. ಇದು ಅಷ್ಟೇ 1,60,000 ಗಾಡಿ ಕೊಡ್ತೀನಿ. 1,000 ಕಮ್ಮಿ 80. ಬರೀ 80,000ಕ್ಕೆ 1,000 ಡಿಸ್ಕೌಂಟ್. ಬರೀ 79,000 ಗಾಡಿ ಕೊಡ್ತೀನಿ. ಸಿಂಗಲ್ ಓವರ್ ಗಾಡಿ ಬರೀ 1,60,000 ಗಾಡಿ ಕೊಡ್ತೀನಿ ಸರ್. ಪ್ರೈಸಿಂಗ್ ಅಷ್ಟೇ ಬರೀ 1,99,000. ಬರೀ 1,60,000 ಗಾಡಿ ಕೊಡೋಣ ಸರ್. ಇದು ಬರೀ 2,30,000 ಗಾಡಿ ಕೊಡೋಣ. ಮಾರುತಿ ವ್ಯಾಗನ್ ಅವರು ಬರೀ 1,10,000 ಗಾಡಿ ಕೊಡ್ತೀನಿ. 7.5 ಲಕ್ಷ ಗಾಡಿ ಕೊಡೋಣ ಸರ್. 19 ಮಾಡಲು ಸಿಂಗಲ್ ಓವರ್ ಗಾಡಿ. ಸೊ ಹಲೋ ನಮಸ್ತೆ ಕೊಳೆ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್. ಸೊ ಆಲ್ಮೋಸ್ಟ್ ನಿಮಗೆ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬೈದೀವಿ ಅಂತ. ನೀವೇನಾದರೂ ಒಂದು ಲೋ ಬಜೆಟಲ್ಲಿ ಒಂದು ಯೂಸ್ಡ್ ಕಾರ್ನ ತಗೋಬೇಕು, ಕ್ವಾಲಿಟಿ ಕಾರ್ನ ಆ ಥರಲ್ಲೂ ಅಂದರೆ ಸೊ ಬೆಸ್ಟ್ ವಿಡಿಯೋ ಇದಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಆಲ್ಮೋಸ್ಟ್ ನೀವು ನೋಡಿದಾಗಲೇ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೊ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 69,000 ಇರುವಂಥದ್ದು. ಸೊ ವೀಡಿಯೋ ಮಾಡಿರೋದು ಹೇಳ್ತಾ ಇದ್ದೀನಿ. ಒಂದು 100+ ಕಾರ್ ಇರೋದ್ರಿಂದ ಒಂದು ಒಳ್ಳೆ ಬಜೆಟ್ಗೆ ಕ್ವಾಲಿಟಿ ಕಾರ್ಗಳು ಸಿಗ್ತಾ ಇದೆ ಸರ್. ಇವಾಗ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೊ ಲೋನ್ ಅಂತ ಬಂದರೆ ಸೊ ಯಾವ ಅಬೋ ಲೋನ್ ಮಾಡ್ಕೊಡ್ತೀವಿ ಅಂದರೆ 2013, 14 ಈ ಥರ ಇರುತ್ತಲ್ಲ ಸರ್. ಕಸ್ಟಮರ್ಸ್ಗೆ ನಿಮಗೆ ಬೆಂಗಳೂರಿಂದ 100 ಕಿಲೋಮೀಟರ್ ಒಳಗಡೆ ಇದ್ರೆ 2010 ಮಾಡಲಿಗೂ ಸಹ ಲೋನ್ ಮಾಡ್ತೀನಿ. ಒಂದೇ ಒಂದು ಕಂಡೀಷನ್, ಸಿಬಿಲ್ ಚೆನ್ನಾಗಿರ್ಬೇಕು. ಸರಿನಾ? ಅದನ್ನ ಬಿಟ್ರೆ ನಿಮಗೆ ಆಲ್ ಓವರ್ ಕರ್ನಾಟಕ 2013 ಮಾಡಲಿಗಿಂತ ಮೇಲ್ಗಡೆ ಯಾವುದೇ ಗಾಡಿ ತಗೊಳ್ಳಿ ಲೋನ್ ಮಾಡ್ಕೊಡ್ತೀನಿ. ಅದಕ್ಕೂ ಮೇನ್ ಕಂಡೀಷನ್ ನಿಮ್ಮ ಸಿಬಿಲ್ ಚೆನ್ನಾಗಿರ್ಬೇಕು. ಈಗ ಕ್ರೇಟಾ ನೋಡ್ತಾ ಇದ್ದೀರಾ, ಇಲ್ಲ ವರ್ಣ ನೋಡ್ತಾ ಇದ್ದೀರಾ, ಇಲ್ಲ ಅಂದ್ರೆ i20, i10 ಇಲ್ಲ ನ್ಯಾನೋ ನೋಡ್ತಾ ಲೋ ಬಜೆಟಲ್ಲಿ, ಈ ಥರ ಅನ್ನೋರ್ಗೂ ಕೂಡ ಒಂದು ಒಳ್ಳೆ ಲೋನ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು ಸರ್. ಇವಾಗ ನಿಮ್ಮ ಹತ್ರ ಯಾವುದೇ ವೆಹಿಕಲ್ ತಗೊಂಡ್ರು ಕೂಡ ಒಂದು ಎಲ್ಲ ರೆಗ್ಯುಲರ್ ಆಗಿ ಆಫರ್ ಕೊಟ್ಟೇ ಕೊಡ್ತೀರಾ. ಸೊ ಈ ವಿಡಿಯೋದಾಗ ಏನು ಆಫರ್ ಕೊಡ್ತೀರಾ ಸರ್? ಪ್ರತಿ ವಿಡಿಯೋದಲ್ಲೂ ಅಷ್ಟೇ, ಪ್ರತಿ ಸರಿನೂ ಅಷ್ಟೇ, ಫ್ರೆಂಡ್ಸ್ ಕಾರ್ ಕ್ಲಬಲ್ಲಿ ಅವತ್ತಿಂದ ಇವತ್ತವರೆಗೂ ಯಾವುದೇ ಕಸ್ಟಮರ್ ಹತ್ರ ₹1 ಅಡಿಷನಲ್ ಚಾರ್ಜಸ್ ತಗೊಳ್ಳಲ್ಲ ಸರ್. ಡೆಲಿವರಿ ಕೊಡ್ತಾ ಇದ್ದೀವಿ. ವೆಹಿಕಲ್ RTO ಚಾರ್ಜಸ್ ಫ್ರೀ ಇರುತ್ತೆ, ಕಮಿಷನ್ ಫ್ರೀ ಇರುತ್ತೆ. ಡೆಲಿವರಿ ಕೊಡಬೇಕಾದ್ರೆ ಜನರಲ್ ಸರ್ವಿಸ್, ಇಂಜಿನ್ ಆಯಿಲ್, ಕೂಲೆಂಟ್ ಆಯಿಲ್, ಏರ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಎಲ್ಲ ಫ್ರೆಶ್ ಆಗಿ ಚೇಂಜ್ ಮಾಡಿಕೊಡ್ತೀವಿ. ಸೊ ದಟ್ ನೆಕ್ಸ್ಟ್ 10,000 ಕಿಲೋಮೀಟರ್ ಅವ್ರು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನೆಕ್ಸ್ಟ್ ಹೋಗ್ಬಿಟ್ಟು 10,000 ಕಿಲೋಮೀಟರ್ ಅಂದ್ರೆ ಮಾತ್ರ ಆಯಿಲ್ ಚೇಂಜ್ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟರೆ ಪ್ರತಿ ಗಾಡಿಗೂ 2 ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟ ಯಾವುದೇ ವಾಹನ ಇದ್ರೂ ಸಹ ನಮ್ಮಲ್ಲಿ 6 ತಿಂಗಳು ಇಂಜಿನ್ ಮತ್ತು ಗೇರ್ ಬಾಕ್ಸ್ ಕಾಂಪ್ರಿಹೆನ್ಸಿವ್ ವಾರಂಟಿ ಕೊಡ್ತೀವಿ. ಅಂತಂದರೆ 6 ತಿಂಗಳೊಳಗೆ ಇಂಜಿನ್ ಗೇರ್ ಬಾಕ್ಸ್ ಏನಾದ್ರು ಪ್ರಾಬ್ಲಮ್ ಅಂದರೆ ಫ್ರೀ ಆಫ್ ಕಾಸ್ಟ್ ರೆಡಿ ಮಾಡ್ಕೊಡ್ತೀವಿ ಸರ್. ಹೊಸ ಗಾಡಿ ತೊಗೊಂಡ್ರೆ 10,000 ಕಿಲೋಮೀಟ್ರು ಅಥವಾ 1 ವರ್ಷ ಕೊಡ್ತಾರೆ. ನಾವು ಹಳೆ ಗಾಡಿ, ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ವೆಹಿಕಲ್ಗೆ 2 ಲಕ್ಷ ರೂಪಾಯಿಂದ ಮೇಲ್ಪಟ್ಟ ವಾಹನ ಯಾವುದೇ ತಗೊಂಡ್ರು ಸಹ 10,000 ಕಿಲೋಮೀಟರ್ ಅಥವಾ 6 ತಿಂಗಳು ವಿಚ್ ಎವರ್ ಇಸ್ ಅರ್ಲಿಯರ್ ನಾವು ಇಂಜಿನ್ ಗೇರ್ ಬಾಕ್ಸ್ಗೆ ಕಾಂಪ್ರಿಹೆನ್ಸಿವ್ ವಾರಂಟಿ ಕೊಡ್ತೀವಿ. ಶೋರೂಮ್ ಅಲ್ಲಿ ತಗೊಂಡಂಗೆ ಆಫರ್ ಸಿಗ್ತದೆ 100% ಹೌದು. ಸೆಕೆಂಡ್ ಹ್ಯಾಂಡ್ ತೊಗೊಬೇಕಾದ್ರೆ ಅವ್ರಿಗೆ ತಲೆನೋವು ಇರಬಾರ್ದು, ಟೆನ್ಷನ್ ಇರಬಾರ್ದು. ಅಯ್ಯೋ ಹೆಂಗಿರುತ್ತೋ ಏನೋ ಅಂತೆಲ್ಲ ಅನ್ಕೊಳ್ಳಂಗಿಲ್ಲ. 6 ತಿಂಗಳು ಇಂಜಿನ್ ಗೇರ್ ಬಾಕ್ಸ್ ಸಮೇತ ಕೊಟ್ಟಾಗ ಅವರು ಟೆನ್ಷನ್ ಫ್ರೀ ಗಾಡಿ ತೊಗೊಂಡು ಹೋಗ್ಬೋದು. ಓಕೆ. ಸೊ ಬೇರೆ ಕಡೆ ಆಫರ್ ಸಿಗಲ್ಲ, ಆಕ್ಚುಲಿ ಯಾರು ವಾರಂಟಿ ಕೊಡಲ್ಲ, ಬಟ್ ಇವರು ವಾರಂಟಿ ಕೊಡ್ತಾ ಇದ್ದಾರೆ. ಸೊ ನೀವು ಶೋರೂಮಲ್ಲಿ ಯಾವ ಥರ ತಗೊಂಡ್ರೆ ವಾರಂಟಿ ಇರುತ್ತೋ ಸೊ ಆ ಥರ ವಾರಂಟಿ ಇರುತ್ತೆ ಅಂತ ಹೇಳ್ಬೋದು. ಜಾಸ್ತಿ ಮಾತಾಡಲ್ಲ, ವಿಡಿಯೋದಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಟ್ರೈಲರ್ ನೋಡಿ ಅರ್ಧ ಗೊತ್ತಾಗಿದೆ, ಪೂರ್ತಿ ಪಿಕ್ಚರ್ ನೋಡಿ ಪೂರ್ತಿ ಗೊತ್ತಾಗುತ್ತೆ. ಒಂದ್ಸಲ ವಿಸಿಟ್ ಮಾಡಿ. ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನ್ ಅಂತ ನಂಬರ್ ಕಾಲ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ಮೈ ಬಜಾರ್ ಚಾನಲ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದು ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದು ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಲೋ ಬಜೆಟ್ ಇದೆ ಬ್ರೋ ಸರ್. ಗೆಟ್ಸು 2007 ಮಾಡಲು ಬರೀ 1.5 ಲಕ್ಷ ಗಾಡಿ ಕೊಡೋಣ ಈ ಗಾಡಿ. ಇದು ಸರ್ ಸ್ಯಾಂಟ್ರೋ 2009 ಮಾಡಲು ಬರೀ ಇದನ್ನು ಸರ್ 9 ಮಾಡಲು ಸೆಕೆಂಡ್ ಓವರ್ ಪೆಟ್ರೋಲ್ ಇಂಜಿನ್ ಬರೀ 1.5 ಲಕ್ಷ ಗಾಡಿ ಕೊಡೋಣ ಈ ಗಾಡಿನ. ಸೊ ನ್ಯಾನೋ ಸರ್ 2012 ಮಾಡಲು ಬರೀ 1,99,000 ಗಾಡಿ ಕೊಡ್ತೀನಿ. 2006 ಮಾಡಲು ಸ್ಪೋರ್ಟಿ ವೆಹಿಕಲ್ ಇದನ್ನು ಅಷ್ಟೇ ಸರ್, ಬರೀ 1.5 ಲಕ್ಷ ಗಾಡಿ ಕೊಡ್ತೀನಿ. ಟೊಯೋಟಾ ಕೊರಾಲಾ 2004 ಮಾಡಲು ಇದು ಅಷ್ಟೇ 1,60,000 ಗಾಡಿ ಕೊಡ್ತೀನಿ ಸರ್. ಇದು ಫೋರ್ಡ್ ಐಕಾನ್ ಬರೀ 80,000ಕ್ಕೆ ಬರೀ 79,000 ಗಾಡಿ ಕೊಡೋಣ. 1,000 ಕಮ್ಮಿ 80, ಬರೀ 80,000ಕ್ಕೆ 1,000 ಡಿಸ್ಕೌಂಟ್ ಬರೀ 79,000 ಗಾಡಿ ಕೊಡ್ತೀನಿ. ಸೊ ಇದು ಚವರ್ಲೇಟ್ ಸರ್. ಚವರ್ಲೇಟ್ ಯುವ 2013 ಮಾಡಲು ಸಿಂಗಲ್ ಓವರ್ ಬರೀ 60,000 ಹೊಡಿದೆ. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್ ಸಿಂಗಲ್ ಓವರ್ 13 ಮಾಡಲು ಬರೀ 2.5 ಲಕ್ಷ ಗಾಡಿ ಕೊಡೋಣ. ಬರೀ 2,40,000 ಗಾಡಿ ಕೊಡೋಣ ಸರ್. ಸರ್ ಸ್ಯಾಂಟ್ರೋ ಬರೀ 1,89,000 ಗಾಡಿ ಕೊಡೋಣ. 2010 ಮಾಡಲು ಸಿಂಗಲ್ ಓವರ್ ಗಾಡಿ. ಟಾಟಾ ವಿಸ್ಟಾ ಸರ್ 2010 ಮಾಡಲು ಸಿಂಗಲ್ ಓವರ್ ಗಾಡಿ ಬರೀ 1,60,000 ಗಾಡಿ ಕೊಡ್ತೀನಿ ಸರ್. ಟಾಟಾ ವೆಂಚರ್ 2011 ಮಾಡಲು ಸಿಂಗಲ್ ಓವರ್ ಗಾಡಿ, ಡೀಸೆಲ್ ಇಂಜಿನ್, 7 ಸೀಟರ್ ಸಾರಿ 8 ಸೀಟರ್ ವೆಹಿಕಲ್ ಗಾಡಿ ಅಂತ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್.
ಈಕೋ ತಗೊಳ್ಳೋರಿಗೆ ಆರಾಮಾಗಿ 8 ಸೀಟರ್ ಬೇಕಾದ್ರೆ ಆರಾಮಾಗಿ ತಗೋಬಹುದು. ಡೀಸೆಲ್ ಗಾಡಿ ಇದು. ಓಕೆ ಸರ್ ಪ್ರೈಸಿಂಗ್ ಅಷ್ಟೇ ಬರೀ 1,99,000ಕ್ಕೆ 2011 ಮಾಡಲು ಡೀಸೆಲ್ ಇಂಜಿನ್ ಸಿಂಗಲ್ ಓವರ್ ಗಾಡಿ ಕೊಡೋಣ. ಓಕೆ ನೆಕ್ಸ್ಟ್ ಆಗಿ ಸರ್ ಗೆಟ್ಸು 2009 ಮಾಡಲು ಸಿಂಗಲ್ ಓವರ್ ಗಾಡಿ ಬರೀ 1,60,000 ಗಾಡಿ ಕೊಡೋಣ ಸರ್ ಇದು. ಸ್ವಿಫ್ಟ್ ಸರ್ ಸ್ವಿಫ್ಟ್ VDI ಡೀಸೆಲ್ ಇಂಜಿನ್ ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ, 4 ಫ್ರೆಶ್ ಟೈರ್ ಇದೆ, ಡೀಸೆಲ್ ಇಂಜಿನ್ 2009 ಮಾಡಲು ಬರೀ 2,30,000 ಗಾಡಿ ಕೊಡೋಣ. ಸರ್ ಸೊನಾಟಾ ಎಂಬಾರ 2006 ಮಾಡಲು ಸಿಂಗಲ್ ಓವರ್ ಗಾಡಿ, ಟಾಪ್ ಎಂಡ್ ಗಾಡಿ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಬರೀ 1,70,000 ಗಾಡಿ ಕೊಡ್ತೀವಿ ಸರ್. ಸರ್ ನ್ಯಾನೋ 2010 ಮಾಡಲು ಸಿಂಗಲ್ ಓವರ್ ಗಾಡಿ, ಪ್ರೈಸಿಂಗ್ ಅಂತೂ ಬರೀ 69,000 ಗಾಡಿ ಕೊಡ್ತೀನಿ ಸರ್. ಇದು ಬರೀ 69,000 ಗಾಡಿ ಕೊಡ್ತೀನಿ ಸರ್. ಟಾಟಾ ಮಾಂಜಾ ಬರೀ 1,60,000ಕ್ಕೆ 2010 ಮಾಡಲು ಪೆಟ್ರೋಲ್ ಇಂಜಿನ್ ಕೊಡೋಣ ಸರ್, ಬರೀ 1,60,000ಕ್ಕೆ. ಸರ್ ಟಾಟಾ ಮಾಂಜಾ ಇದು ಅಷ್ಟೇ 1,99,000 ಗಾಡಿ ಕೊಡೋಣ. 2010 ಮಾಡಲು ಸಿಂಗಲ್ ಓವರ್ ಗಾಡಿ, ಪೆಟ್ರೋಲ್ ಇಂಜಿನ್. ಸರ್ ಇಂಡಿಗೋ ಡೀಸೆಲ್ ಗಾಡಿ 2011 ಮಾಡಲು ಸೆಕೆಂಡ್ ಓವರ್ ಡೀಸೆಲ್ ಗಾಡಿ, ಬರೀ 1,30,000 ಗಾಡಿ ಕೊಡ್ತೀನಿ ಸರ್, ಬರೀ 1,30,000ಕ್ಕೆ ಡೀಸೆಲ್ ಗಾಡಿ. ಸರ್ 7 ಸೀಟರ್ ಗಾಡಿ RXZ 2015 ಮಾಡಲು ಡೀಸೆಲ್ ಇಂಜಿನ್, ಸೆಕೆಂಡ್ ಓವರ್ ಗಾಡಿ, ಬರೀ 3,95,000 ಗಾಡಿ ಕೊಡ್ತೀನಿ. ಚಾನ್ಸ್ ಪ್ರೈಸ್ ಕಮ್ಮಿ ಪ್ರೈಸ್ ಅಲ್ಲಿ 7 ಸೀಟರ್ ಗಾಡಿ ಡೀಸೆಲ್ RXZ ಗಾಡಿ, ಫೈನಲ್ ಪ್ರೈಸ್ ಸರ್. ಒಳ್ಳೆ ಮೈಲೇಜ್ 17ರಿಂದ 18 ಗಾಡಿ ಮೈಲೇಜ್ ಬರುತ್ತೆ ಸರ್ ಗಾಡಿ. ಬ್ರೋ XV500 ಸರ್ 2012 ಮಾಡಲು W8 ಡೀಸೆಲ್ ಇಂಜಿನ್, ಬರೀ 4.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಬ್ರೋ ಡೆಸ್ಟರ್ ರೆಡ್ ಕಲರ್ ಸರ್ 2015 ಮಾಡಲು ಡೀಸೆಲ್ ಇಂಜಿನ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಸೆಕೆಂಡ್ ಓವರ್ ಗಾಡಿ, RXL, ಬರೀ 4,30,000 ಗಾಡಿ ಕೊಡೋಣ ಸರ್. ಮಾಡ್ಲು 2015 ಮಾಡಲು ಡೀಸೆಲ್, ಸೆಕೆಂಡ್ ಓವರ್ 90,000 ಇದೆ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. ಬ್ರೋ ನಿಶಾನ್ ಸನ್ನಿ ಸರ್ ನಿಸ್ಸಾನ್ ಸನ್ನಿ 2013 ಮಾಡಲು ಡೀಸೆಲ್ ಇಂಜಿನ್, ಒಳ್ಳೆ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ, ಟಾಪ್ ಎಂಡ್ ಗಾಡಿ, ಟಚ್ ಸಿಸ್ಟಮ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 2013 ಮಾಡಲು ಡೀಸೆಲ್ ಇಂಜಿನ್, ಬರೀ 2,30,000 ಗಾಡಿ ಕೊಡ್ತೀನಿ ಸರ್. ಸರ್ ಟಾಟಾ ನ್ಯಾನೋ 2011 ಮಾಡಲು ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್, ಚಾನ್ಸ್ ಪ್ರೈಸ್ ಅಲ್ಲೇ ಕೊಡ್ತೀನಿ, ಬರೀ 69,000 ಗಾಡಿ ಕೊಡ್ತೀನಿ. ಇದು ಬ್ಲೂ ಕಲರ್ ಸ್ವಿಫ್ಟ್ ಬ್ರೋ. ಸರ್ 21 ಮಾಡಲು ಸಿಂಗಲ್ ಓವರ್ ಗಾಡಿ, ಬರೀ 26,000 ಕಿಲೋಮೀಟರ್ ಅಷ್ಟೇ ಓಡಿರೋದು, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಒಂದು ಚೂರು ನಿಮ್ಗೆ ಟಚ್ ಅಪ್ ಆಗ್ಲಿ, ರಬ್ಬಿಂಗ್ ಆಗ್ಲಿ, ಪಿನ್ ಪಾಯಿಂಟ್ ಆಗಿಲ್ಲ, ಕಂಪ್ಲೀಟ್ ಒರಿಜಿನಲ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು 6,35,000 ಗಾಡಿ ಕೊಡ್ತೀನಿ. ಬ್ಲಾಕ್ ಕಲರ್ ಬರೋಣ ಸರ್ 2016 ಮಾಡಲು SX ಆಪ್ಷನಲ್, ಫುಲ್ಲಿ ಟಾಪ್ ಎಂಡ್, 6 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, 6,25,000 ಗಾಡಿ ಕೊಡೋಣ ಸರ್. ಬ್ರೋ ಮತ್ತೊಂದು ವೈಟ್ ಕಲರ್ i20 ಇದೆ ಸರ್ i20 2011 ಮಾಡಲು ಸಿಂಗಲ್ ಓವರ್ ಗಾಡಿ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. ಸರ್ ಪ್ರೈಸಿಂಗ್ ಅಷ್ಟೇ ಬರೀ 2,99,000 ಗಾಡಿ ಕೊಡ್ತೀವಿ ಸರ್. ಟಾಟಾ ಜಸ್ಟ್ 2015 ಮಾಡಲು, ಬರೀ 62,000 ಕಿಲೋಮೀಟರ್ ಓಡಿದೆ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್. ವೇರಿಯಂಟ್ ಬಂದ್ಬಿಟ್ಟು XT, ಪ್ರೈಸಿಂಗ್ ಬಂದ್ಬಿಟ್ಟು ಬರೀ 3,99,000 ಗಾಡಿ ಕೊಡ್ತೀನಿ ಸರ್. ರೆನಾಲ್ಟ್ ಸ್ಕಾಲಾ 2012 ಮಾಡಲು ಡೀಸೆಲ್ ಇಂಜಿನ್, ಸಿಂಗಲ್ ಓವರ್ ಗಾಡಿ, ಪ್ರೈಸಿಂಗ್ ಅಷ್ಟೇ ಬರೀ 2,99,000 ಗಾಡಿ ಕೊಡ್ತೀನಿ, ಸಿಂಗಲ್ ಓವರ್ ಡೀಸೆಲ್ ಇಂಜಿನ್. ಓಕೆ SX4 ಸರ್ 2012 ಮಾಡಲು ZXi ಟಾಪ್ ಎಂಡ್ ಗಾಡಿ, ಪ್ರೈಸಿಂಗ್ ಅಷ್ಟೇ ಬರೀ 2,79,000 ಗಾಡಿ ಕೊಡ್ತೀನಿ ಸರ್. ಹೋಂಡಾ ಸಿಟಿ 2010 ಮಾಡಲು ಸೆಕೆಂಡ್ ಓವರ್ ಗಾಡಿ, ಟಾಪ್ ಎಂಡ್ ಗಾಡಿ, ಬರೀ 2,60,000 ಗಾಡಿ ಕೊಡ್ತೀನಿ ಸರ್. ವೈಟ್ ಕಲರ್ ಸರ್ ರೆಡ್ ಬೇಡ ಅಂದ್ರೆ ವೈಟ್ ಕಲರ್ 2010 ಮಾಡಲು, ಇದು ಅಷ್ಟೇ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, FC ಇನ್ಶೂರೆನ್ಸ್ 2 ಲ್ಯಾಪ್ಸ್ ಆಗಿದೆ, ಫ್ರೆಶ್ ಮಾಡ್ಕೊಡ್ತೀನಿ, ಫ್ರೆಶ್ ಡಾಕ್ಯುಮೆಂಟ್, ಬರೀ 2,79,000 ಗಾಡಿ ಕೊಡ್ತೀನಿ ಸರ್. ಹೋಂಡಾ ಸಿಟಿ ಇದು 2012 ಮಾಡಲು, ಟಾಪ್ ಎಂಡ್, ಪ್ರೈಸಿಂಗ್ ಅಷ್ಟೇ ಸರ್ ಬರೀ 3,75,000 ಗಾಡಿ ಕೊಡ್ತೀನಿ, 12 ಮಾಡಲು, ಸೆಕೆಂಡ್ ಓವರ್ ಗಾಡಿ. SX4 ಸರ್ SX4 2008 ಮಾಡಲು, ಸಿಂಗಲ್ ಓವರ್ ಗಾಡಿ, ZXi, ಕಂಪ್ಲೀಟ್ ಟಾಪ್ ಎಂಡ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಬರೀ 2,19,000 ಗಾಡಿ ಕೊಡ್ತೀನಿ. ಸೊ ಸ್ವಿಫ್ಟ್ ಡಿಸೈರ್ ಸರ್ ಸ್ವಿಫ್ಟ್ ಡಿಸೈರ್ ಡೀಸೆಲ್ ಇಂಜಿನ್, VDI 2010 ಮಾಡಲು ಡೀಸೆಲ್ ಗಾಡಿ, ಬರೀ 2,80,000 ಗಾಡಿ ಕೊಡ್ತೀನಿ ಸರ್. ಸರ್ ಫಿಯಟ್ ಲೀನಿಯಾ ಎಮೋಷನ್ ಪ್ಯಾಕ್, ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ಇಂಜಿನ್, 2011 ಮಾಡಲು, ಸೆಕೆಂಡ್ ಓವರ್ ಗಾಡಿ, ಬರೀ 2,10,000 ಗಾಡಿ ಕೊಡ್ತೀನಿ ಸರ್. ವ್ಯಾಗನರ್ VXi 2010 ಮಾಡಲು, ಸೆಕೆಂಡ್ ಓವರ್ ಗಾಡಿ, ಬರೀ 2,20,000 ಗಾಡಿ ಕೊಡ್ತೀನಿ ಸರ್. ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಇಂಜಿನ್, 2010 ಮಾಡಲು, ಡೀಸೆಲ್ ಇಂಜಿನ್, ಸೆಕೆಂಡ್ ಓವರ್ ಗಾಡಿ, ಪ್ರೈಸಿಂಗ್ ಅಷ್ಟೇ ಸರ್ ಬರೀ 1,45,000 ಗಾಡಿ ಕೊಡ್ತೀನಿ. ಫೋರ್ಡ್ ಫಿಗೋ ಸರ್ ಫೋರ್ಡ್ ಫಿಗೋ 2013 ಮಾಡಲು, ZXi ಟಾಪ್ ಎಂಡ್, ಬರೀ 40,000 ಕಿಲೋಮೀಟರ್ ಅಷ್ಟೇ ಓಡಿರೋದು, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಬರೀ 2,30,000 ಗಾಡಿ ಕೊಡ್ತೀನಿ. 2013 ಮಾಡಲು, ಪೆಟ್ರೋಲ್ ಇಂಜಿನ್, ZXi, ಬರೀ 40,000 ಕಿಲೋಮೀಟರ್ ಓಡಿದೆ ಅಷ್ಟೇ. DRL ಶೇಪ್ ಅಲ್ಲಿ ಇದೆ, Elite ಶೇಪ್ ಅಲ್ಲಿ ಇದೆ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ. ಸರ್ ಈ ಗಾಡಿ ಬಂದ್ಬಿಟ್ಟು 2015 ಮಾಡಲು, ಡೀಸೆಲ್ ಇಂಜಿನ್, ಸೆಕೆಂಡ್ ಓವರ್ ಗಾಡಿ, ಬರೀ 4.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. ಅದು ಸರ್ ಇದು ಅಷ್ಟೇ 2014 ಮಾಡಲು, ಸ್ಪೋರ್ಟ್ಸ್, ಪುಷ್ ಬಟನ್ ಸ್ಟಾರ್ಟ್, ಡೀಸೆಲ್ ಇಂಜಿನ್, ಇದೂ ಅಷ್ಟೇ ಸರ್ ಬರೀ 4.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. ಅದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಸರ್? ಏನಿಲ್ಲ, ಇದು 2014 ಮಾಡಲು, 2015 ಮಾಡಲು, ಸ್ಪೋರ್ಟ್ಸ್, ಅದು ಮ್ಯಾಗ್ನಾ ಆಪ್ಷನಲ್, ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್. ಹೌದು ಸರ್, ಇದಕ್ಕೂ ಆಫ್ಟರ್ ಮಾರ್ಕೆಟಿಂಗ್ GTR ಒರಿಜಿನಲ್ ಮ್ಯಾಗ್ವಿಲ್ ಹಾಕಿದ್ದಾರೆ ನಿಮ್ಗೆ.
4 ಫ್ರೆಶ್ ಟೈರ್ ಇದೆ ನಿಮ್ಗೆ ಸರ್. ಫಿಯಟ್ ಪುಂಟೋ 2015 ಮಾಡಲು ಸಿಂಗಲ್ ಓನರ್ ಗಾಡಿ, ಬರೀ 3,30,000 ಗಾಡಿ ಕೊಡೋಣ. i20 ವೈಟ್ ಕಲರ್ ಸರ್ 2011 ಮಾಡಲು ಡೀಸೆಲ್ ಇಂಜಿನ್, ಬರೀ 2,70,000 ಗಾಡಿ ಕೊಡೋಣ ಸರ್. ಓಕೆ, ಇದು ಸರ್ ಎಕ್ಸೆಂಟ್ 2015 ಮಾಡಲು ಪೆಟ್ರೋಲ್ ಇಂಜಿನ್, ಟಾಪ್ ಎಂಡ್ ಗಾಡಿ, ಬರೀ 3,49,000 ಗಾಡಿ ಕೊಡ್ತೀನಿ ಸರ್. i20 2013 ಮಾಡಲು 84,000 ಓಡಿದೆ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, DRL ಶೇಪ್ ಆಗಿರುತ್ತೆ. ಪ್ರೈಸಿಂಗ್ ಅಷ್ಟೇ 3,75,000 ಗಾಡಿ ಕೊಡ್ತೀನಿ. ಮತ್ತೊಂದು i20 ಇದೆ ಸರ್. ಇದು ಡೀಸೆಲ್ ಇಂಜಿನ್, ಪೆಟ್ರೋಲ್ ಬೇಡ ಅಂದ್ರೆ ಡೀಸೆಲ್ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ, 18 ರಿಂದ 20 ಒಳ್ಳೆ ಮೈಲೇಜ್ ಬರುತ್ತೆ. DRL ಶೇಪ್ i20 ಸರ್. ಇದು 2012 ಮಾಡಲು ಡೀಸೆಲ್ ಇಂಜಿನ್ ಗಾಡಿ, ಬರೀ 3.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. ಡ್ಯಾಟ್ಸನ್ ಗೋ ಪ್ಲಸ್ 7 ಸೀಟರ್ ವೆಹಿಕಲ್ ಇದು, 2015 ಮಾಡಲು ಸಿಂಗಲ್ ಓವರ್ ಗಾಡಿ, 2,69,000 ಗಾಡಿ ಕೊಡ್ತೀನಿ ಸರ್. ಫೋರ್ಡ್ ಫಿಗೋ 2011 ಮಾಡಲು ZXi, ಇದು ಅಷ್ಟೇ ಬರೀ 42,000 ಕಿಲೋಮೀಟರ್ ಓಡಿದೆ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಬರೀ 2,10,000 ಗಾಡಿ ಕೊಡ್ತೀನಿ ಸರ್. 11 ಮಾಡಲು ಸೆಕೆಂಡ್ ಓವರ್ ZXi. ಪಾರ್ಕ್ 2011 ಮಾಡಲು ಪೆಟ್ರೋಲ್ ಇಂಜಿನ್, ಸಿಂಗಲ್ ಓವರ್ ಗಾಡಿ, 11 ಮಾಡಲು ಸಿಂಗಲ್ ಓವರ್ ಗಾಡಿ, ಬರೀ 1,20,000 ಗಾಡಿ ಕೊಡ್ತೀನಿ ಸರ್. ಇದು ನಿಸ್ಸಾನ್ ಮೈಕ್ರಾ RXZ ಬಟನ್ ಸ್ಟಾರ್ಟ್ ಗಾಡಿ, ಬರೀ 2,20,000 ಗಾಡಿ ಕೊಡ್ತೀನಿ. ಪೆಟ್ರೋಲ್ ಇಂಜಿನ್, ಸೆಕೆಂಡ್ ಓವರ್ ಗಾಡಿ ಸರ್. ಸರ್ ಇದು ಫಿಯಟ್ ಪುಂಟೋ ಎಮೋಷನ್ ಪ್ಯಾಕ್, ಡೀಸೆಲ್ ಇಂಜಿನ್, ಕಂಪ್ಲೀಟ್ ಟಾಪ್ ಎಂಡ್ ಗಾಡಿ, ಏರ್ ಬ್ಯಾಗು, ABS ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಬರೀ 1,70,000 ಗಾಡಿ ಕೊಡೋಣ ಸರ್. ಇದು ಡೀಸೆಲ್ ಇಂಜಿನ್ ಸರ್. ಹೋಂಡಾ ಅಮೇಜು ಐವಿಟೆಕ್ 2013 ಮಾಡಲು ಸೆಕೆಂಡ್ ಓವರ್ ಗಾಡಿ, ಪ್ರೈಸಿಂಗ್ ಅಷ್ಟೇ ಬರೀ 2,99,000 ಗಾಡಿ ಕೊಡ್ತೀನಿ ಸರ್. ಮಾರುತಿ ಇಗ್ನಿಸೋ 2018 2018 ಮಾಡಲು ಸೆಕೆಂಡ್ ಓವರ್ ಗಾಡಿ, ಪೆಟ್ರೋಲ್ ಇಂಜಿನ್, ಡೆಲ್ಟಾ ವೇರಿಯಂಟ್ ಆಗಿರುತ್ತೆ, 4,60,000 ಗಾಡಿ ಕೊಡ್ತೀನಿ ಸರ್. ಇದು 2013 ಮಾಡಲು ಡೀಸೆಲ್ ಇಂಜಿನ್, ಹೈಲ್ಯಾಂಡ್ ಟಾಪ್ ಎಂಡ್ ಗಾಡಿ, ಬರೀ 3,49,000 ಗಾಡಿ ಕೊಡ್ತೀನಿ, ಬರೀ 3.5 ಲಕ್ಷಕ್ಕೆ 13 ಮಾಡಲು ಡೀಸೆಲ್ ಇಂಜಿನ್ ಪೋಲೋ ಸರ್. ಹೋಂಡಾ ಗಿಟ್ಸ್ ಡೀಸೆಲ್ ಇಂಜಿನ್, ಬರೀ 1,60,000 ಗಾಡಿ ಕೊಡ್ತೀನಿ ಸರ್. ಜೆನ್ನು 2005 ಮಾಡಲು ಪೆಟ್ರೋಲ್ ಇಂಜಿನ್, ಫುಲ್ ಮಾಡಿಫೈ, ನಿಮ್ಗೆ 4 ಹೊಸ ಮ್ಯಾಗ್ವಿಲ್ ಹಾಕಿದ್ದಾರೆ, ಸಬ್ವೂಫರ್, ಆಂಪ್ಲಿಫೈರ್ ಎಲ್ಲ ಹಾಕಿದ್ದಾರೆ. ಪ್ರೈಸಿಂಗ್ ಅಷ್ಟೇ 1,39,000 ಮಾಡ್ಕೊಡ್ತೀನಿ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಎರಡೂ ಮಾಡ್ಕೊಡ್ತೀನಿ. ಚವರ್ಲೆಟ್ ಬೀಟು ಸರ್. ಚವರ್ಲೆಟ್ ಬೀಟು 2011 ಮಾಡಲು ಸೆಕೆಂಡ್ ಓವರ್ ಪೆಟ್ರೋಲ್ ಇಂಜಿನ್ ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ, ಬರೀ 1,69,000 ಗಾಡಿ ಕೊಡ್ತೀನಿ ಸರ್. ಇದು ಪೋಲೋ 2015 ಮಾಡಲು ಸೆಕೆಂಡ್ ಓವರ್ ಹೈಲೈನ್ 1.5 ಲೀಟರ್ ಇಂಜಿನ್, ಡೀಸೆಲ್ ಇಂಜಿನ್, ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್, ಬರೀ 5,29,000 ಗಾಡಿ ಕೊಡ್ತೀನಿ. ರೆಡ್ ಕಲರ್ ಕಂಫರ್ಟ್ ಲೈನ್ ಡೀಸೆಲ್ ಇಂಜಿನ್ 2010 ಮಾಡಲು, ಬರೀ 2,99,000 ಗಾಡಿ ಕೊಡೋಣ ಸರ್. ಇದು ಅಷ್ಟೇ 2013 ಮಾಡಲು ಡೀಸೆಲ್ ಇಂಜಿನ್, ಸೆಕೆಂಡ್ ಓವರ್ ಹೈಲ್ಯಾಂಡ್ ಟಾಪ್ ಎಂಡ್ ಗಾಡಿ, ಬರೀ 3,99,000 ಗಾಡಿ ಕೊಡೋಣ ಸರ್. ಟಾಟಾ ಅಲ್ಟ್ರೋಸ್ ಟಾಟಾ ಗಾಡಿ 2020 ಸಿಂಗಲ್ ಓವರ್ ಗಾಡಿ, XZ ಪೆಟ್ರೋಲ್ ಇಂಜಿನ್, ಬರೀ 6,20,000 ಗಾಡಿ ಕೊಡ್ಸೋಣ ಸರ್. ಸರ್ ಆಲ್ಟೋ K10 2011 ಮಾಡಲು ಪೆಟ್ರೋಲ್ ಇಂಜಿನ್, ಬರೀ 1,70,000 ಗಾಡಿ ಕೊಡ್ತೀನಿ ಸರ್. ಸರ್ 2018 ಮಾಡಲು ಸಿಂಗಲ್ ಓವರ್ ಗಾಡಿ, 1 ಲೀಟರ್ ಇಂಜಿನ್, 18 ಸಿಂಗಲ್ ಓವರ್, 70,000 ಶೋರೂಮ್ ರೆಕಾರ್ಡ್ ವೆಹಿಕಲ್, ಬರೀ 2,89,000 ಕೊಡೋಣ ಸರ್. ಸರ್ i10 2011 ಮಾಡಲು ಪೆಟ್ರೋಲ್ ಇಂಜಿನ್, ಬರೀ 2,75,000 ಗಾಡಿ ಕೊಡೋಣ ಸರ್. ಸರ್ ಚವರ್ಲೆಟ್ ಸೈಲು 2013 ಮಾಡಲು ಡೀಸೆಲ್ ಇಂಜಿನ್, ಸೆಕೆಂಡ್ ಓವರ್ ಗಾಡಿ, ಬರೀ 1,79,000 ಗಾಡಿ ಕೊಡ್ತೀನಿ ಸರ್. ವರ್ನಾ 2008 ಮಾಡಲು ಸೆಕೆಂಡ್ ಓವರ್ ಗಾಡಿ, ಬರೀ 2,10,000 ಗಾಡಿ ಕೊಡೋಣ ಸರ್. ಇದು ಸರ್ ಚವರ್ಲೆಟ್ ಆವಿಯೋ 2011 ಮಾಡಲು LT ಟಾಪ್ ಎಂಡ್ ಗಾಡಿ, ಡುವೆಲ್ ಏರ್ ಬ್ಯಾಗು, ABS ಮ್ಯಾಗ್ವಿಲ್, ಟಚಿಂಗ್ ಸಿಸ್ಟಮ್ ಎಲ್ಲ ಬರುತ್ತೆ, ಪ್ರೈಸಿಂಗು ಅಷ್ಟೇ ಬರೀ 1,70,000 ಗಾಡಿ ಕೊಡ್ತೀನಿ ಗಾಡಿ ಸರ್. ವರ್ನಾ 2011 ಮಾಡಲು ಸೆಕೆಂಡ್ ಓವರ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಟ್ರಾನ್ಸ್ಫಾರ್ಮರ್ ಇಂಜಿನ್, ಬರೀ 2,70,000 ಗಾಡಿ ಕೊಡ್ತೀನಿ. ಇನ್ನ 2,000 ಡಿಸ್ಕೌಂಟ್ ಮಾಡ್ಕೊಡೋಣ ಬನ್ನಿ ಸರ್. ಆನ್ ದ ವೇ, ಸರಿ ಆನ್ ದ ವೇ ಅಲ್ಲ, ಆನ್ ಟೇಬಲ್ ಬನ್ನಿ ಸರ್. ವೋಲ್ಕ್ಸ್ವ್ಯಾಗನ್ ವೆಂಟೋ ಹೈಲೈನ್ ಟಾಪ್ ಎಂಡ್ ಗಾಡಿ, ಬರೀ 80,000 ಹೊಡಿದೆ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಸೆಕೆಂಡ್ ಓವರ್ ಗಾಡಿ, ಬರೀ 2,79,000 ಗಾಡಿ ಕೊಡೋಣ ಸರ್. ಹೋಂಡಾ ಜಾಜ್ 2010 ಮಾಡಲು ಸೆಕೆಂಡ್ ಓವರ್, ಡುವೆಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಈ ಗಾಡಿಗೆ, ಬರೀ 1,99,000 ಗಾಡಿ ಕೊಡ್ತೀನಿ. i20 ವೈಟ್ ಕಲರ್ ಸರ್. i20 2009 ಮಾಡಲು ಸಿಂಗಲ್ ಓವರ್ ಗಾಡಿ, ಆಸ್ಟಾ ಟಾಪ್ ಎಂಡ್ ಗಾಡಿ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್, ಇದು ಗಾಡಿ ಅಂತೂ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್, ಬರೀ 2,80,000 ಗಾಡಿ ಕೊಡೋಣ ಸರ್. ಸರ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ಇಂಜಿನ್, ಬರೀ 2,80,000ಕ್ಕೆ 2011 ಮಾಡಲು ಹೈಲೈನು, ಇದು ಅಷ್ಟೇ 2011 ಮಾಡಲು ಡೀಸೆಲ್ ಇಂಜಿನ್ ಹೈಲೈನು. ವೋಲ್ಕ್ಸ್ವ್ಯಾಗನ್ ಜೆಟಾ ಸರ್, ಇದು 8 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಟಾಪ್ ಎಂಡ್ ಗಾಡಿ, 2008 ಮಾಡಲು, ಬರೀ 2,40,000 ಗಾಡಿ ಕೊಡ್ತೀನಿ ಸರ್. ಈ ಗಾಡಿ ಪೆಟ್ರೋಲ್ ಇಂಜಿನ್ ಸರ್. 2018 ಮಾಡಲು ಸಿಂಗಲ್ ಓವರ್ ಗಾಡಿ, ಬರೀ 60,000 ಹೊಡಿದೆ, ಡೀಸೆಲ್ ಇಂಜಿನ್, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ವೆಹಿಕಲ್,
ಬರೀ 6,99,000 ಗಾಡಿ ಕೊಡ್ತೀನಿ. ಇದು ಸಿಂಗಲ್ ಓನರ್ ಗಾಡಿ. ಇದು ಚಾವ್ಲೇಟು ಸರ್ ಕ್ರೂಸು LTZ ಸನ್ ರೂಫ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ 2011 ಮಾಡಲು LTZ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ 3,90,000 ಗಾಡಿ ಕೊಡ್ತೀನಿ ಸರ್. ಕ್ರೆಟಾ 2019 ಮಾಡಲು ಸಿಂಗಲ್ ಓನರ್ ಗಾಡಿ ಬಟನ್ ಸ್ಟಾರ್ಟ್ SX ವೇರಿಯಂಟ್ ಆಗಿರುತ್ತೆ. ಬರೀ 7.5 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. 19 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 7.5 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. ಸಿಯಾಜು ZI ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಗಾಡಿ 2015 ಮಾಡಲು ಡೀಸೆಲ್ ಇಂಜಿನ್ ಬರೀ 4,99,000 ಗಾಡಿ ಕೊಡ್ತೀನಿ. ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ಗಾಡಿ ಸರ್. ಮಾರುತಿ ವ್ಯಾಗನ್ ಅವರು ಬರೀ 1,10,000 ಗಾಡಿ ಕೊಡ್ತೀನಿ.